ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಟಾಪಿಕಲ್ಲಿ ಇದು ತುಂಬ ಒಂದು ಮೇಯ್ನ್ ಆದಂಥ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್. ನಿಮಗೆ ಕೆಲವರಿಗೆ ಜಾತಕದಲ್ಲಿ ಮ್ಯಾಚ್ ಮೇಕಿಂಗ್ ಹೇಗೆ ಯಾವ ಥರ ಮಾಡ್ತಾರೆ, ಇಬ್ಬರ ಜಾತಕ ಹೊಂದಾಣಿಕೆ ಯಾವ ಥರ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಮೂಡಿರ್ತದೆ. ಅಂದರೆ ಯಾವುದೇ ಒಂದು ಮದುವೆ ಮಾಡುವಾಗ ಈ ಹೆಣ್ಣಿನ ಜಾತಕವನ್ನು ಗಂಡಿನ ಜಾತಕ್ಕೆ ಜೊತೆಗೆ ಇದು ಮಾಡ್ತಾರೆ, ಇದು ಹೊಂದಾಣಿಕೆ ಮಾಡ್ತಾರೆ. ಅದು ಪ್ರೊಸೀಜರ್ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಟ್ ಇದು ಅಡ್ವಾನ್ಸ್ ಲೆವೆಲಲ್ಲಿ ಮಾಡಬೇಕು. ಈಗ ನಾರ್ಮಲಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹುಡುಗ ಮತ್ತು ಹುಡುಗಿಯ ಜಾತಕ ಹೊಂದಾಣಿಕೆ ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಗುಣಮೇಲನ ನೋಡ್ತಾರೆ, ಗುಣಮೇಲನ ಪಾಯಿಂಟ್ಸನ್ನು ನೋಡ್ತಾರೆ. ಅದೇನಾಗ್ತದೆ ಅಂತ ಹೇಳಿದ್ರೆ, ಅದು ನಿಜವಾಗಿ ಮ್ಯಾಚಿಂಗ್ ಆಗೋಲ್ಲ. ಈಗ ಗುಣಮೇಲನ ಮತ್ತು ಕೆಲವರು ಇದೆ ನೋಡಿ ಮ್ಯಾಚ್ ಮೇಕಿಂಗಲ್ಲಿ, ಅದು ವರ್ಕ್ ಆಗೋಲ್ಲ. ಕೆಲವರಿಗೆ ತುಂಬ ಒಂದು ಕಮ್ಮಿ ಗುಣ ಬಂದರೂ ಕೂಡ ಅವರು ತುಂಬ ಚೆನ್ನಾಗಿ ವೈವಾಹಿಕ ಜೀವನ ತುಂಬ ಚೆನ್ನಾಗಿ ಇರ್ತಾರೆ. ಕೆಲವ್ರದ್ದು ರೀಚ್ ಹೈ ಪಾಯಿಂಟ್ ಬಂದರೂ ಕೂಡ ಗುಣಮೇಲದಲ್ಲಿ ತುಂಬ ಒಂದು ಗುಣ ಬಂದರೂ ಕೂಡ ಅವರಿಗೆ ಮ್ಯಾಚ್ ಆಗೋಲ್ಲ. ಇದು ಯಾವ ಥರ ಆಗ್ತದಂತ ಇವತ್ತು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮ್ಯಾಚ್ ಮೇಕಿಂಗಲ್ಲಿ ಈ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಗುರುತಿಸಬೇಕಾದ ಒಂದು ವ್ಯಕ್ತಿಯ ಚಂದ್ರ ಜಾತಕದಲ್ಲಿ ತುಂಬ ಚೆನ್ನಾಗಿ ಒಳ್ಳೆಯ ಪ್ಲೇಸ್ಮೆಂಟಲ್ಲಿರಬೇಕು. ಅದು ಗಂಡಾಗಲಿ ಹೆಣ್ಣಾಗಲಿ. ಬೇಸಿಕ್ಕಾಗಿ ನೀವು ಚಂದ್ರನ ನೋಡಬೇಕು. ಆಮೇಲೆ ಗುರು ಅಂತ ಹೇಳಿದ್ರೆ ಜ್ಞಾನಕಾರಕ. ಚಂದ್ರನ ನಂತರ ಬರೋದು ಸೆಕೆಂಡು ಶುಕ್ರ ಅಂತ ಹೇಳಿದ್ರೆ ಪ್ರೇಮಕಾರಕ. ಶುಕ್ರ ತುಂಬ ವೆಲ್ ಸೆಟ್ಟಲ್ಲಿರಬೇಕು ಜಾತಕದಲ್ಲಿ. ಶುಕ್ರ ತುಂಬ ಚೆನ್ನಾಗಿರಬೇಕು ಜಾತಕದಲ್ಲಿ, ಹುಡುಗಿ ಆಗಲಿ ಹುಡುಗನಾಗಲಿ. ಆಮೇಲೆ ಬರೋದು ಮಂಗಳ. ಇದರಲ್ಲಿ ಈ 4 ಗ್ರಹಗಳು ಮೇಯ್ನಾಗಿ ನೋಡ್ತಾರೆ. ಇದರಲ್ಲಿ ಚಂದ್ರ ನೀವು ಮೇಯ್ನಾಗಿ ನೋಡಬೇಕಾದ್ರೆ ಚಂದ್ರ. ಆಮೇಲೆ ನೆಕ್ಸ್ಟ್ ಬರೋದು ಶುಕ್ರ. ಇದೆರಡು ಚಂದ್ರ ಮತ್ತು ಶುಕ್ರ ತುಂಬ ಚೆನ್ನಾಗಿರಬೇಕು ಹುಡುಗನ ಜಾತಕದಲ್ಲಿ ಅಥವಾ ಹುಡುಗಿ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು. ಇದೆರಡು ಏನಾದರೂ ಕೆಟ್ಟಿದರೆ ಅವ್ರದ್ದು ಕೆಡುಗರ ಸಂಭವ ಇದೆ ಅಂತ ಅರ್ಥ. ಇದೆರಡು ತುಂಬ ಚೆನ್ನಾಗಿರಬೇಕು. ಆಮೇಲೆ ನೀವು ನೆಕ್ಸ್ಟ್ ಲೆವೆಲ್ ಇದೆ ಇದು ಪಾಸಾದ ಮೇಲೆ ಚಂದ್ರ ಮತ್ತು ಶುಕ್ರ ಗುರು ಅಂತ ಹೇಳಿದರೆ ನೀವು ಜ್ಞಾನಕ್ಕೆ ನೋಡ್ಬೋದು. ಅಂದರೆ ಇಬ್ಬರ ನಡುವೆ ಜ್ಞಾನ ಸಮಾನವಾಗಿದೆ ಅಂತ ನೋಡ್ಬೋದು. ಬಟ್ ಗುರು ಕೂಡ ಅಷ್ಟೇನು ಪ್ರಭಾವ ಬೀರಲ್ಲ. ಮಂಗಳ ಕೂಡ ತುಂಬ ಚೆನ್ನಾಗಿ ಪ್ಲೇಸಡ್ ಆಗಬೇಕು. ತುಂಬ ಚೆನ್ನಾಗಿ ಪ್ಲೇಸಡ್ ಆಗಿಲ್ಲ ಅಂತ ಹೇಳಿದ್ರೆ ಜಗಳ ಆಗ್ಬೋದು. ಇದು ಯಾವ ಥರ ನೋಡೋದು ಅಂತ ನೋಡೋಣ. ಈಗ ನೀವು ಜಾತಕದಲ್ಲಿ ಮ್ಯಾಚ್ ಮೇಕಿಂಗ್ ಮಾಡಬೇಕಾದ್ರೆ ನೀವು ಫಸ್ಟಾಗಿ ಏನು ಮಾಡಬೇಕಂತ ಹೇಳಿದ್ರೆ, ಈಗ ನಾನು ಕೊಟ್ಟಿದ್ದೆ ನೋಡಿ ಈ ಥರ ಇದು ಹುಡುಗನ ಅಂತ ತಿಳ್ಕೊಳ್ಳೋಣ ನಾವು, ಬಾಯ್. ಇದು ಗರ್ಲ್, ಇದು ಹುಡುಗಿದಂತ ತಿಳ್ಕೊಳ್ಳೋಣ. ಈ ಥರ ನೀವು ಜಾತಕವನ್ನು ಅಕ್ಕಪಕ್ಕದಲ್ಲಿ ಇಡಬೇಕು. ಹುಡುಗನ ಜಾತಕದಲ್ಲಿ ಇಲ್ಲ ಅಥವಾ ಹುಡುಗಿ ಜಾತಕದಲ್ಲಿ ಇಲ್ಲಿ, ಹುಡುಗಿ ಜಾತಕ ಇಲ್ಲಿ ಅಥವಾ ಈ ಥರ ಅಕ್ಕಪಕ್ಕದಲ್ಲಿ ಇಡಬೇಕು. ಎರಡು ಜಾತಕವನ್ನು ಅಕ್ಕಪಕ್ಕದಲ್ಲಿ ಇಟ್ಟಾದಮೇಲೆ ನೆಕ್ಸ್ಟು ಕೆಲವು ರೂಲ್ಸ್ ಇದೆ ಇಲ್ಲಿ ನೋಡಿ. ಈಗ ಚಂದ್ರ ಶುಕ್ರ ಗುರು ಮಂಗಳ ಇದೆಯಲ್ಲ, ಇದು 6, 8, 12 ಮನೇಲಿ ಇರಬಾರ್ದು ಇಬ್ಬರ ಜಾತಕ ಟ್ಯಾಲಿ ಮಾಡಿದಾಗ. ಮತ್ತು ಗುರು ಕೂಡ 6, 8, 12 ಇರಬಾರ್ದು. ಶುಕ್ರ ಕೂಡ 6, 8, 12 ಇರಬಾರ್ದು. ಮಂಗಳ ಕೂಡ 6, 8, 12 ಇರಬಾರ್ದು. ಇವೆರಡು ಟ್ಯಾಲಿ ಮಾಡಿದಾಗ 1, 2, 3, 4, 5, 7, 9, 10, 11 ಮನೇಲಿ ಇರಬೇಕು. ಇಷ್ಟು ರೂಲ್ಸು ಪಾಸ್ ಆದರೆ ನಿಮ್ಮ ವೈವಾಹಿಕ ಜೀವನ ತುಂಬ ಟಾಪ್ ಆಗಿರ್ತದೆ. ಅದು ಏನು ಬೇಕಾದರೂ ಆಗಲಿ ತುಂಬ ಚೆನ್ನಾಗಿರ್ತದೆ. ಅದು ಯಾವ ಥರ ನೋಡೋಂತ ನಾನು ಉದಾಹರಣೆಗೆ ನಿಮಗೆ ಹೇಳಿಕೊಡ್ತೇನೆ. ಉದಾಹರಣೆಗೆ ಇದು ಹುಡುಗನ ಜಾತಕ ಅಂತ ತಿಳ್ಕೊಳ್ಳಿ. ಇಲ್ಲಿ ಚಂದ್ರ ಇಲ್ಲಿರ್ತಾನೆ ಅಂತ ತಿಳ್ಕೊಳ್ಳಿ. ವೃಷಭ ರಾಶಿ. ಈಗ ಹುಡುಗಿ ಜಾತಕದಲ್ಲಿ ಇಲ್ಲಿ ಚಂದ್ರ ಇದ್ದರೆ ಹುಡುಗಿ ಜಾತಕದಲ್ಲಿ ಎಲ್ಲಿರಬೇಕಂತ ನೋಡ್ಬೇಕು ನೀವೀಗ. ಇಲ್ಲಿ ಹುಡುಗನ ಜಾತಕದಲ್ಲಿ ಇಲ್ಲಿ ಚಂದ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ. ಇದು ಚಂದ್ರ. ಇದರಲ್ಲಿ ಲಗ್ನ ನೋಡೋದು ಬೇಡನೆ, ಬರೀ ಚಂದ್ರ ಇರೋ ಮನೆ ಒಂದು ಮನೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಹುಡುಗಿಯ ಮನೆಯಲ್ಲಿ ಜಾತಕದಲ್ಲಿ ಎಲ್ಲಿ ಚಂದ್ರ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಉದಾಹರಣೆಗೆ ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ ಚಂದ್ರ. ಈಗ ನೀವು ಕೌಂಟ್ ಮಾಡಿ, ಇಲ್ಲಿ ಚಂದ್ರ ಎಷ್ಟಿದ್ದಾನೆ? 1. ಇಲ್ಲಿ ಇರೋದಿಲ್ಲಿ ಸಿಂಹರಾಶಿಯಲ್ಲಿ ಇಲ್ಲಿ ಚಂದ್ರ ಇದ್ದಾನೆ. ನೀವೀಗ ಕೌಂಟ್ ಮಾಡಬೇಕು. ಹುಡುಗನ ಜಾತಕದಿಂದ ಕೌಂಟ್ ಮಾಡಬೇಕು. 1, 2, 3, 4. ಇಲ್ಲಿ ಹುಡುಗನ ಜಾತಕದಿಂದ ಕೌಂಟ್ ಮಾಡಿದಾಗ 1, 2, 3, 4. 4ನ ಮೇಲೆ ಇದೆ. ಆ ಕಾರಣ ಹುಡುಗನ ಜಾತಕದಲ್ಲಿ ಚಂದ್ರ ಓಕೆ. ನೆಕ್ಸ್ಟ್ ಪುನಃ ಹುಡುಗಿಯ ಜಾತಕದಿಂದ ಚಂದ್ರನಿಂದ ಹುಡುಗನ ಜಾತಕ ಚಂದ್ರಕ್ಕೆ ನೀಟು ಕೌಂಟ್ ಮಾಡಬೇಕು. 1, 2, 3, 4, 5, 6, 7, 8, 9, 10. ಇಲ್ಲಿ ಎಷ್ಟು ಮನೆ ಬಂತು? 10ನೇ ಮನೆ ಬಂತು. ಇಲ್ಲಿ ಚಂದ್ರ ಇಬ್ಬರದ್ದು ಪಾಸಾಗಿದೆ. ಹುಡುಗನ ಜಾತಕದಲ್ಲಿ ಕೂಡ ಪಾಸಾಗಿದೆ,
ಹುಡುಗಿ ಜಾತಕದಲ್ಲೂ ಪಾಸಾಗಿದೆ. ಇಲ್ಲಿ ನೋಡಿ, ನಾನು ಇನ್ನೊಂದು ಹೇಳ್ಕೊಳ್ತೇನೆ. ಚಂದ್ರ ಇಲ್ಲಿದ್ದಾನೆ, ಹುಡುಗಿ ಜಾತಕದಲ್ಲಿ ಚಂದ್ರಲ್ಲಿದ್ದಾನೆ, ಇಲ್ಲಿದ್ದಾನೆ, ಸಿಂಹರಾಶಿಯಲ್ಲಿದ್ದಾನೆ. ನೀವು ಇಲ್ಲಿಂದ ಇಲ್ಲಿ ಕೌಂಟ್ ಮಾಡಬೇಕು. 1 2 3 4 ಆದರೆ ಓಕೆ. ಆಮೇಲೆ ಹುಡುಗಿಯ ಜಾತಕದ ಚಂದ್ರನಿಂದ ಹುಡುಗನ ಜಾತಕದ ಚಂದ್ರನಿಗೆ ಕೌಂಟ್ ಮಾಡಬೇಕು. 1 2 3 4 5 6 7 8 9 10. 6 ಮತ್ತು 10 ಒಳ್ಳೆ ವೆಲ್ ಪ್ಲೇಸ್ಡ್. ಆ ಕಾರಣ ಇದು ಚಂದ್ರ ಮ್ಯಾಚಿಂಗ್ ಆಗ್ತದೆ. ಚಂದ್ರ ಅಂತ ಹೇಳಿದ್ರೆ ಅವರಿಬ್ಬರ ಮನಸ್ಸು ಮ್ಯಾಚಿಂಗ್ ಆಗುತ್ತೆ. 100ಕ್ಕೆ 100% ಅವ್ರ ಮನಸ್ಸು ಮ್ಯಾಚಿಂಗ್ ಆಗುತ್ತೆ. ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದೇ ಬರಲ್ಲ ಅಂತ ಹೇಳ್ಬೋದು. ಇದಂತೂ ಖಂಡಿತ ಪಕ್ಕ ಆಗಿರ್ತದೆ. ಅದೇ ಒಂದು ವೇಳೆ ಹುಡುಗನ ಜಾಗದಲ್ಲಿ ಚಂದ್ರ ಇಲ್ಲಿದ್ದು ಏನಾದರೂ ಇಲ್ಲಿದ್ದಿದ್ದರೆ ಚಂದ್ರ, ಆವಾಗ ಏನಾಗ್ತದೆ, ಇಲ್ಲಿ ಕೌಂಟ್ ಮಾಡಿದಾಗ ಎಷ್ಟು ಬರ್ತದೆ? 1 2 3 4 5 6 ಇಲ್ಲಿರ್ತದೆ ತಿಳ್ಕೊಳ್ಳಿ. ಇಲ್ಲಿ ಚಂದ್ರ ಇದ್ದರೆ ಏನಾಗ್ತದೆ? 1 2 3 4 5 6 6 ನಮೂನೆ ಆದಾಗ ಅದಂತೂ ಕೌಂಟ್ ಆಗೋಲ್ಲ, ಚಂದ್ರ ಮ್ಯಾಚಿಂಗ್ ಆಗೋಲ್ಲ ಅಂತ ಅರ್ಥ. ಇಲ್ಲಿ ಒಂದು ವೇಳೆ ಇದ್ದಿದ್ದರೆ ಚಂದ್ರ ಇಲ್ಲಿದ್ದಿದ್ದು ಹುಡುಗಿ ಜಾತದಲ್ಲಿ ಇದ್ದಿದ್ದರೆ, ಹುಡುಗಿನ ಜೊತೆಲಿ ಇಲ್ಲಿದ್ದರೆ ಏನಾಗ್ತಿತ್ತು? 1 2 3 4 5 6 ನಮೂನೆ ಚಂದ್ರ ಬರ್ತದೆ. ನೀವು ಇಲ್ಲಿಂದ ಇಲ್ಲಿ ಕೌಂಟ್ ಮಾಡಿದಾಗ ಎಷ್ಟಾಗ್ತದೆ? 1 2 3 4 5 6 7 8. ಈಗ ಬರೋ ಮತ್ತೆಷ್ಟು? 6 ಮತ್ತು 8 ಎರಡು ಕೂಡ ದುಸ್ಥಾನ. ಆ ಕಾರಣ ಚಂದ್ರ ಮ್ಯಾಚಿಂಗ್ ಆಗೋಲ್ಲ ಇವರಿಬ್ಬರಲ್ಲಿ. ಇವರು ಮದುವೆ ಆದರೂ ಕೂಡ ಬರೀ ಭಿನ್ನಾಭಿಪ್ರಾಯ, ಸುಮ್ಮನೆ ಒಬ್ಬರ ಮೇಲೆ ಒಬ್ಬ ಎತ್ತಕ್ಕೆ ಹೋಗೋದು, ಈ ಥರ ಆಗ್ತಾ ಇರ್ತದೆ ಇಬ್ಬರ ಮಧ್ಯೆ. ಇದು ಲೈಫ್ ಲಾಂಗ್ ಇದೇ ಥರ ಆಗ್ತಿರ್ತದೆ ಅಂತ ಅರ್ಥ. ಇದು ಚಂದ್ರ ತುಂಬ ಕಂಫರ್ಟಬಲ್ ಇರಬೇಕು. ನಿಮಗೆ ಅರ್ಥ ಆಗದಿದ್ದರೆ ನೀವು ವಿಡಿಯೋನ ಪುನಃ ನೋಡಿ. ನೆಕ್ಸ್ಟ್ ಬರೋದು ಶುಕ್ರ ಕೂಡ ಹಾಗೆಯೇ. ನಾನು ಡೀಪಾಗಿ ಏನು ಹೇಳೋದಿಲ್ಲ, ನಿಮ್ಗೆ ಒಂದು ಬಾರಿ ಹೇಳಿದ್ರೆ ಅರ್ಥ ಆದರೆ ಸಾಕು. ನಾನು ಪುನಃ ಏನು ಜಾಸ್ತಿ ಹೇಳಲ್ಲ. ಆಮೇಲೆ ಶುಕ್ರ ಕೂಡ ಹಾಗೆ. ಶುಕ್ರ ಒಂದು ವೇಳೆ ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಶುಕ್ರ ಅಂದರೆ ಪ್ರೇಮಕಾರಕ. ಹುಡುಗಿ ಜಾಗದಲ್ಲಿ ಶುಕ್ರ ಇಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ನೀವು ಕೌಂಟ್ ಮಾಡಬೇಕು ಶುಕ್ರನಿಂದ ಶುಕ್ರನಿಗೆ 1 2 3 4. ಇಲ್ಲಿ ಹುಡುಗಿ ಜಾತಕದ ಶುಕ್ರನಿಂದ ಹುಡುಗನ ಜಾತಕ ಶುಕ್ರಕ್ಕೆ ಕೌಂಟ್ ಮಾಡಬೇಕು. 1 2 3 4 5 6 7 8 9 10. ಆವಾಗ 6 4 10 ಬಂದಾಗ ಶುಕ್ರ ಕೂಡ ಮ್ಯಾಚಿಂಗ್ ಆಗುತ್ತೆ. ಶುಕ್ರ ಮ್ಯಾಚಿಂಗ್ ಆದರೆ ಇಬ್ಬರಲ್ಲಿ ಪ್ರೇಮ ಕೂಡ ತುಂಬ ಅಗಾಧವಾಗಿರ್ತದೆ. ಅದೇ ಒಂದು ವೇಳೆ ಶುಕ್ರ ಇಲ್ಲಿದ್ದು ಏನಾದರೂ ಇಲ್ಲಿದ್ದರೆ ಏನಾಗ್ತಿತ್ತು? ಆವಾಗ 6 ನಮೂನೆ ಆಗ್ತಿತ್ತು. ಈ ಶುಕ್ರನಿಂದ ಇಲ್ಲಿ ಕೌಂಟ್ ಮಾಡಿದಾಗ 8 ನಮೂನೆ ಆಗ್ತಿತ್ತು. ಆವಾಗ ಇಬ್ಬರ ಮಧ್ಯೆ ಪ್ರೇಮ ಇರಲ್ಲ ಅಂತ ಹೇಳ್ಬೋದು. ಒಂದು ವೇಳೆ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಚಂದ್ರ ಮ್ಯಾಚಿಂಗ್ ಆಗಿ ಶುಕ್ರ ಏನಾದರೂ ನೆಗೆಟಿವ್ ಆದರೆ ಏನು ಫಲ ಅಂತ ತಿಳ್ಕೊಳ್ಬೋದು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇವರಿಬ್ಬರ ಮನಸ್ಥಿತಿ ತುಂಬ ಚೆನ್ನಾಗಿರ್ತದೆ, ಬಟ್ ಇಬ್ಬರ ಮಧ್ಯೆ ಫೀಲಿಂಗ್ಸ್ ಇರಲ್ಲ. ಇಬ್ಬರ ಮನಸ್ಥಿತಿ ಇದು ಅಭಿಪ್ರಾಯ ಎರಡು ಚೆನ್ನಾಗಿರ್ತದೆ, ಜಗಳ ಏನಾಗಲ್ಲ. ಬಟ್ ಇಬ್ಬರ ಮಧ್ಯೆ ಇದಿರಲ್ಲ, ಫೀಲಿಂಗ್ಸ್ ಇರಲ್ಲ, ಲವ್ ಇರಲ್ಲ. ಅಂದರೆ ಯಾಂತ್ರಿಕವಾಗಿರ್ತದೆ. ನೀವು ಇನ್ನೊಂದು ಕೇಳ್ಬೋದು, ಒಂದು ವೇಳೆ ಚಂದ್ರ ಮ್ಯಾಚಿಂಗ್ ಆಗಿದ್ದು, ಚಂದ್ರ ನೆಗೆಟಿವ್ ಪ್ಲೇಸಲ್ಲಿದ್ದು ಶುಕ್ರ ಮಾತ್ರ ಮ್ಯಾಚಿಂಗ್ ಆದರೆ ಏನಾಗ್ತದೆ ಅಂತ ಕೇಳ್ಬೋದು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಬಟ್ ಅವರು ಜಗಳ ಮಾಡಿದರೂ ಕೂಡ ಅವರಿಗೆ ಒಂದು ಪ್ರೇಮ ಇರ್ತದೆ. ಇಬ್ಬರ ಮಧ್ಯೆ ಲವ್ ಡೀಪಾಗಿರ್ತದೆ. ಕೆಲವರಿಗೆ ನೀವು ನೋಡಿರ್ಬೋದು, ಅವ್ರು ತುಂಬ ಜಗಳ ಮಾಡ್ತಾರೆ, ಬಟ್ ಅವರಿಬ್ಬರ ಮಧ್ಯೆ ಲವ್ ತುಂಬ ಚೆನ್ನಾಗಿರ್ತದೆ. ಈ ಥರ ಇದು. ಬಟ್ ನೆಕ್ಸ್ಟ್ ಬರೋದು ಗುರು ಕೂಡ ಇದೇ ರೀತಿ ನೋಡಬೇಕು. ಗುರು ಕೂಡ ಜ್ಞಾನಕಾರಕ. ಗುರು ಅಷ್ಟೇನೂ ಪ್ರಭಾವ ಬೀರಲ್ಲ. ನೀವು ಗುರು ನೋಡಿದ್ರೆ ನಿಮ್ಮ ಇಬ್ಬರ ಮಧ್ಯೆ ಜ್ಞಾನ ಸಮಾನಾಗಿದೆ ಅಂತ ನೋಡ್ಬೋದು. ಮಂಗಳ ಕೂಡ ಹಾಗೆ. ಮಂಗಳ ಕೂಡ 6 8 12 ಬರಬಾರ್ದು. 6 8 12 ಬಂದರೆ ಜಗಳ ಆಗ್ತಿರ್ತದೆ. ಬಟ್ ಇದರಲ್ಲಿ ಮೇಯ್ನ್ ನೋಡಬೇಕಾಗಿರೋದು ಒಂದು ಚಂದ್ರ ಮತ್ತು ಶುಕ್ರ, ಇದೆರಡು ಮೇಯ್ನು. ಆಮೇಲೆ ಉಳಿದ ಪ್ಲಾನೆಟ್ಸ್ ಎಲ್ಲ ನಗಣ್ಯ, ಅಷ್ಟೇನೂ ಅಗತ್ಯ ಇಲ್ಲ. ಚಂದ್ರ ಟು ಶುಕ್ರ ಅಕೌಂಟ್ ಆಗಬೇಕು. ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಉದಾಹರಣೆಗೆ ಇದು ಬಾಯ್ ಜಾತಕ ಅಂತ ತಿಳ್ಕೊಳ್ಳಿ, ಇದು ಹುಡುಗಿ ಜಾತಕ. ನೀವು ಎರಡು ಜಾತಕವನ್ನು ಅಕ್ಕಪಕ್ಕದಲ್ಲಿಟ್ಟು ಮೊದಲು ಚಂದ್ರನ ಚೆಕ್ ಮಾಡಬೇಕು. ಇಲ್ಲಿ ಚಂದ್ರ ಇದೆ ಅಂತ ತಿಳ್ಕೊಳ್ಳಿ. ಈ ಹುಡುಗಿ ಜಾತಕದಲ್ಲಿ ಇಲ್ಲಿ ಚಂದ್ರ ಇದೆ ಅಂತ ತಿಳ್ಕೊಳ್ಳಿ, ಚಂದ್ರ. ಆವಾಗ ನೀವು ಇಲ್ಲಿಂದ ಕೌಂಟ್ ಮಾಡಬೇಕು. ಈ ಹುಡುಗನ ಜಾತಕದ ಚಂದ್ರನಿಂದ ಹುಡುಗಿಯ ಜಾತಕದ ಚಂದ್ರನ ಮನೆಗೆ ಕೌಂಟ್ ಮಾಡಬೇಕು. ಅದು ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ಚಂದ್ರ ಇದ್ದಾನೆ, ಇಲ್ಲಿ ಟಿಕ್ ಮಾಡ್ಕೊಳ್ಳಿ, ಸಿ ಅಂತ ಹಾಕಿ ಇಲ್ಲಿಂದ ಕೌಂಟ್ ಮಾಡಿ 1 2 3 4 5. ಓಕೆ, 5 ಅಂತ ಹೇಳಿದ್ರೆ ಒಳ್ಳೆಯದು. ಹುಡುಗಿ ಜೊತೆಗಿದೆ ಚಂದ್ರನಿಂದ 1 2 3 4 5 6 7 8 9. 5 ಮತ್ತು 9 ಬಂದಿದೆ. ಆ ಕಾರಣ ಚಂದ್ರ ಮ್ಯಾಚ್ ಆಗುತ್ತೆ. ಇದೇ ರೀತಿ ನೀವು ಇದರಲ್ಲಿ ಏನಂತ ಹೇಳಿದ್ರೆ 6 8 12 ಬರಬಾರ್ದು. ನೀವು ಚಂದ್ರನಿಂದ ಚಂದ್ರ ಟು ಚಂದ್ರ, ಶುಕ್ರ ಟು ಶುಕ್ರ ಕೌಂಟ್ ಮಾಡಿದಾಗ 6 8 12 ಬರಬಾರ್ದು ಪ್ಲೇಸ್. ಅಥವಾ 6 ಅಥವಾ ಒಳ್ಳೆ ಸಂಖ್ಯೆ ಕೂಡ ಬರಬಾರ್ದು. ಎರಡು ಕೂಡ ಒಳ್ಳೆ ಸಂಖ್ಯೆನೇ ಇರಬೇಕು. ಇದು ಜಾತಕದ ಮ್ಯಾಚ್ ಮೇಕಿಂಗ್ ಮಾಡುವಂಥ ಒಂದು ಪ್ರೊಸೀಜರ್.
ಇದು ನಿಮಗೆ ತುಂಬ ಅಡ್ವಾನ್ಸ್ ಲೆವೆಲ್ ಇದು ನಿಮಗೆ ಯಾರೂ ಹೇಳಿಕೊಡಲ್ಲ. ತುಂಬ ಒಂದು ಅಡ್ವಾನ್ಸ್ ಇದು ನಿಮಗೆ. ನೀವು ಸುಮ್ಮನೆ ಗುಣ ಮೇಲೆ ನೋಡಿ ಏನೂ ಆಗಲ್ಲ. ಅದು ಗುಣ ಮೇಲೆ ನೋಡಿ ಮ್ಯಾಚಿಂಗ್ ಆದರೆ ಅದು ಸಾಧ್ಯನೇ ಇಲ್ಲ. ಅದೇನು ನಿಮಗೆ ಲಕ್ಕಿದ್ರೆ ಮಾತ್ರ ಆಗುತ್ತೆ. ಒರಿಜಿನಲ್ ಆಗಿ ಮ್ಯಾಚ್ ಮೇಕಿಂಗ್ ಮಾಡೋದಂದರೆ ಇದೇ ಥರನೇ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕ ವಿಶ್ಲೇಷಣೆ ಅಥವಾ ನಿಮಗೆ ಒಂದು ಜ್ಯೋತಿಷ್ಯದ ಬಗ್ಗೆ ಇನ್ಫಾರ್ಮೇಷನ್ ನಾವು ಕೊಡ್ತೇವೆ. ನಮಸ್ಕಾರ.